ಇನ್ನು ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಒಲಿಯಲಿದೆ ಮಂತ್ರಿಗಿರಿ ಪಟ್ಟ? ಬೆಳಗಾವಿ ಜಿಲ್ಲೆಗೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ? ಯಾರ್ಯಾರಿಗೆ ಸಿಗಬಹುದು? ಆಗದೆ ಎರಡನೇ ಹಂತದಲ್ಲಿ ನಿರೀಕ್ಷೆ ದೊಡ್ಡ ಮಟ್ಟಕ್ಕಿದೆ. ಯಾರಿಗೆ ಸಿಗುತ್ತೆ? ಬೆಳಗಾವಿಗೆ ಎಷ್ಟು ಕೊಡ್ತಾರೆ? ಎಷ್ಟು ಸ್ಥಾನ ಸಿಗಬಹುದು? ಸಚಿವ ಸ್ಥಾನಕ್ಕೆ 6 ಕಾಂಗ್ರೆಸ್ ಶಾಸಕರ ತೀವ್ರ ಲಾಭಿ ಇದೆ, ಜೋರಾಗಿ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ 6 ಶಾಸಕರು ಸಚಿವ ಸ್ಥಾನಕ್ಕೆ ಪಟ್ಟನ್ನು ಹಿಡಿದಿರೋದು. ಕೊನೆಗೆ ಯಾರಿಗೆ ಮಣೆ ಹಾಕ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್? ಯಾರಿಗೆ ಸಭಾಷಗಿರಿ ಕೊಡ್ತಾರೆ? ಪಕ್ಷದಲ್ಲಿ ಗುರುತಿಸ್ಕೊಂಡಂಥವ್ರಿಗೆ, ಪಕ್ಷ ಕೆಲಸ ಮಾಡಿದಂಥವ್ರ, ಪಕ್ಷದ ಉದ್ಧಾರ ಮಾಡಿದಂಥವ್ರ, ಪಕ್ಷದ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸಂಘಟನೆ ಮಾಡಿದಂಥವ್ರಿಗೆ ಯಾರಿಗೆ ಸಿಗಬಹುದು ಅವಕಾಶ? ಹಿರಿಯರನ್ನ ಅಥವಾ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಎಷ್ಟು ಜನ ಈಗಾಗಲೇ ಕೋಕ್ ಕೊಟ್ಟಿದ್ದಾರಲ್ಲ, ಕೋಕ್ ಕೊಟ್ಟಂಥ ನಾಯಕರಲ್ಲಿ ಯಾರಿಗೆ ಸಿಗ್ಬೋದು ಈ ಬಾರಿ? ಹೊಸಬರಿಗೆ ಯಾರಿಗೆ ಸಿಗ್ಬೋದು? ಶಿವಲಿಂಗೇಗೌಡರು ಕೂಡ ಲಾಬಿ ಮಾಡ್ತಾ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಇದ್ದಾರೆ, ಲಕ್ಷ್ಮಣ್ ಸವದಿ ಇದ್ದಾರೆ, ಇನ್ನು ಶರದ್ ಬಚ್ಚೇಗೌಡರಿದ್ದಾರೆ. ಇದರ ಜೊತೆಗೆ ಹಲವು ನಾಯಕರು, ಪ್ರದೀಪ್ ಈಶ್ವರ್ ಯುವ ನಾಯಕ ಅಂತ ನನಗೂ ಕೊಡಿ ಅಂತ ಕೂತಿದ್ದಾರೆ. ಜೊತೆಗೆ ರವಿ ಗಣಿಗ ಇದ್ದಾರೆ, ಬಂಡಸಿದ್ದೇಗೌಡರಿದ್ದಾರೆ. ಹಲವು ನಾಯಕರು ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ? ಹೈಕಮಾಂಡ್ ಯಾರಿಗೆ ಕೊಡುತ್ತೆ? ಹೈಕಮಾಂಡ್ ಲೆಕ್ಕಾಚಾರ ಏನು? ಎಲ್ಲ ಕಾದು ನೋಡಬೇಕಾಗಿದೆ. ಇನ್ನು ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಒಲಿಯಲಿದೆ ಮಂತ್ರಿಗಿರಿ ಪಟ್ಟ? ಬೆಳಗಾವಿ ಜಿಲ್ಲೆಗೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ? ಯಾರ್ಯಾರಿಗೆ ಸಿಗಬಹುದು? ಆಗದೆ ಎರಡನೇ ಹಂತದಲ್ಲಿ ನಿರೀಕ್ಷೆ ದೊಡ್ಡ ಮಟ್ಟಕ್ಕಿದೆ. ಯಾರಿಗೆ ಸಿಗುತ್ತೆ? ಬೆಳಗಾವಿಗೆ ಎಷ್ಟು ಕೊಡ್ತಾರೆ? ಎಷ್ಟು ಸ್ಥಾನ ಸಿಗಬಹುದು? ಸಚಿವ ಸ್ಥಾನಕ್ಕೆ 6 ಕಾಂಗ್ರೆಸ್ ಶಾಸಕರ ತೀವ್ರ ಲಾಭಿ ಇದೆ, ಜೋರಾಗಿ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ 6 ಶಾಸಕರು ಸಚಿವ ಸ್ಥಾನಕ್ಕೆ ಪಟ್ಟನ್ನು ಹಿಡಿದಿರೋದು. ಕೊನೆಗೆ ಯಾರಿಗೆ ಮಣೆ ಹಾಕ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್? ಯಾರಿಗೆ ಸಭಾಷಗಿರಿ ಕೊಡ್ತಾರೆ? ಪಕ್ಷದಲ್ಲಿ ಗುರುತಿಸ್ಕೊಂಡಂಥವ್ರಿಗೆ, ಪಕ್ಷ ಕೆಲಸ ಮಾಡಿದಂಥವ್ರ, ಪಕ್ಷದ ಉದ್ಧಾರ ಮಾಡಿದಂಥವ್ರ, ಪಕ್ಷದ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸಂಘಟನೆ ಮಾಡಿದಂಥವ್ರಿಗೆ ಯಾರಿಗೆ ಸಿಗಬಹುದು ಅವಕಾಶ? ಹಿರಿಯರನ್ನ ಅಥವಾ ಸಿದ್ದರಾಮಯ್ಯವರ ಸಂಪುಟದಲ್ಲಿ ಎಷ್ಟು ಜನ ಈಗಾಗಲೇ ಕೋಕ್ ಕೊಟ್ಟಿದ್ದಾರಲ್ಲ, ಕೋಕ್ ಕೊಟ್ಟಂಥ ನಾಯಕರಲ್ಲಿ ಯಾರಿಗೆ ಸಿಗ್ಬೋದು ಈ ಬಾರಿ? ಹೊಸಬರಿಗೆ ಯಾರಿಗೆ ಸಿಗ್ಬೋದು? ಶಿವಲಿಂಗೇಗೌಡರು ಕೂಡ ಲಾಬಿ ಮಾಡ್ತಾ ಇದ್ದಾರೆ, ಮಾಗಡಿ ಬಾಲಕೃಷ್ಣ ಇದ್ದಾರೆ, ಲಕ್ಷ್ಮಣ್ ಸವದಿ ಇದ್ದಾರೆ, ಇನ್ನು ಶರದ್ ಬಚ್ಚೇಗೌಡರಿದ್ದಾರೆ. ಇದರ ಜೊತೆಗೆ ಹಲವು ನಾಯಕರು, ಪ್ರದೀಪ್ ಈಶ್ವರ್ ಯುವ ನಾಯಕ ಅಂತ ನನಗೂ ಕೊಡಿ ಅಂತ ಕೂತಿದ್ದಾರೆ. ಜೊತೆಗೆ ರವಿ ಗಣಿಗ ಇದ್ದಾರೆ, ಬಂಡಸಿದ್ದೇಗೌಡರಿದ್ದಾರೆ. ಹಲವು ನಾಯಕರು ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ? ಹೈಕಮಾಂಡ್ ಯಾರಿಗೆ ಕೊಡುತ್ತೆ? ಹೈಕಮಾಂಡ್ ಲೆಕ್ಕಾಚಾರ ಏನು? ಎಲ್ಲ ಕಾದು ನೋಡಬೇಕಾಗಿದೆ.